ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲಾಗಿ ಚಿಕನ್ ಚಿಲ್ಲಿ ಗ್ರೇವಿ ಮಾಡ್ಕೊಳ್ಳೋಣ. ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ಚಿಕನ್ನ ಸ್ವಲ್ಪ ನಿಂಬೆಹಣ್ಣು ಅಷ್ಟು ಪುಡಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. 3 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ, 2 ಗೆಡ್ಡೆ ಈರುಳ್ಳಿ, ಗೋಡಂಬಿ, 1 ಇಡಿಯಷ್ಟು, ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಸಿ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದನ್ನು ಫ್ರೈ ಮಾಡ್ತಾಯಿಲ್ಲ, ಜಸ್ಟ್ ಹಸಿ ಮಸಾಲೆ. ಯಾಕೆಂದರೆ ನಾವು ಚಿಕನ್ನ ಸ್ವಲ್ಪ ನೆನೆಸಿರ್ತೀವಿ ಈ ಮಸಾಲೆನಲ್ಲಿ, ಹಾಗಾಗಿ ಹಸಿ ಮಸಾಲೆ ಕೂಡ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಹುರಿದಿರೋದು ಕೂಡ ಟೈಮ್ ಇದ್ದರೆ ಹುರಿದು ಕೂಡ ಹಾಕ್ಕೊಳ್ಳಿ, ಅದು ಟೇಸ್ಟ್ ಸಪ್ರೇಟ್ ಆಗುತ್ತೆ. ಅದ್ರ ಜೊತೆಗೇ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ನೀರು ಹಾಕ್ಕೊಳ್ದಂಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಅದೇ ನೀರು ಬಿಡೋದ್ರಿಂದ ನಾನು ತುಂಬ ನೀರು ಹಾಕ್ತಾಯಿಲ್ಲ, ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಗ್ರೇವಿ ಥಿಕ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಗೋಡಂಬಿ ಹಾಕೋದ್ರಿಂದ ಗ್ರೇವಿದು ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಅದರದ್ದು ಹದ ಕೂಡ ತುಂಬ ಗಟ್ಟಿಯಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾವೀಗ ಚಿಕನ್ನ ನೆನೆಸಿಟ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕಂತ ನೋಡೋಣ. ಮೊದಲಿಗೆ ರುಬ್ಬಿರೋಂಥ ಪೇಸ್ಟು, ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲ್ಲುಪ್ಪು ತೊಗೊಂಡಿದ್ದೀನಿ. ಚಿಕನ್ ಗ್ರೇವಿ ಎಷ್ಟು ಮಾಡ್ಕೊತೀರೋ ನೋಡ್ಕೊಳ್ಳಿ. ಚಿಕನ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನಂತರ ನೀವು ನೀರು ಹಾಕಿ ನಾನು ಹೆಚ್ಚಿಸ್ಕೊಂಡ್ರೆ ಮತ್ತೆ ಉಪ್ಪನ್ನ ಆ್ಯಡ್ ಮಾಡಬಹುದು. ನಾನು ಧನಿಯಾದ ಪುಡಿ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು, ರೋಸ್ಟೆಡ್ ಜೀರಿಗೆ ಪುಡಿ 1/2 ಟೇಬಲ್ ಸ್ಪೂನಷ್ಟು, ಹಾಗೆ ಸ್ವಲ್ಪ ಹಳದಿ ಪುಡಿ ತೊಗೊಳ್ತಾ ಇದ್ದೀನಿ. ಹಾಗೆ 4 ಟೇಬಲ್ ಸ್ಪೂನಷ್ಟು ಮೊಸರು ಬೇಕಾಗುತ್ತೆ. ಮನೇಲಿ ಮಾಡಿರೋಂಥ ಮೊಸರೇ ಇದು. ಮೊಸರನ್ನ ಹಾಕ್ಕೊಂಡು ಇದನ್ನು ಎಲ್ಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ತೊಳೆದು ಸೋರ್ಲಾಕಿದಂಥ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ನಲ್ಲಿ ಆದಷ್ಟು ನೀರು ಇರಬಾರ್ದು, ಇನ್ನೂ ನೀರು ಬಿಟ್ಕೊಂಡು ಲಿಕ್ವಿಡ್ ಥರ ಆಗುತ್ತೆ. ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಚಿಕನ್ನ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆನಾರ ಮಿನಿಮಮ್ ಬಿಟ್ಬಿಟ್ಟು ಇಟ್ಕೊಳ್ಳಿ. ನೀವೇನಾದ್ರು ಟೈಮ್ ಇಲ್ಲ, ಚಿಕನ್ ತಂದುಬಿಟ್ಟಿದ್ದಾರೆ, ಟೈಮ್ ಇಲ್ಲ ಅಥವಾ ಎಲ್ಲನ ಹೋಗಬೇಕು ಅಂತ ಕೂಡ ಈ ರೀತಿ ಹಸಿ ಮಸಾಲೆನ ಹರಿದ್ಬಿಟ್ಟು ಚಿಕನಿಗೆ ಮಿಕ್ಸ್ ಮಾಡಿಟ್ಟು ನೀವು 1-2 ದಿನ ಬಿಟ್ಕೊಂಡು ಚಿಕನ್ ಫ್ರೈ ಮಾಡೋದು ಕೂಡ ತುಂಬಾ ಸಖತ್ತಾಗಿರುತ್ತೆ. ನಿಮಗೇನೋ ಟೈಮ್ ಇದ್ದರೆ ಇದನ್ನು ತುಂಬ ಹೊತ್ತು ಕೂಡ ನೆನೆದಕ್ಕೆ ಬಿಡ್ಬೋದು. ನಾನಿಲ್ಲಿ ಒಂದು 1/2 ಅವರ್ ಅಷ್ಟೇ ಬಿಟ್ಟಿದ್ದೀನಿ. ಸೋಂಪು, 2 ಚಕ್ಕೆ, ಲವಂಗ, 2 ಏಲಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದರೊಳಗಡೆ ಇವೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆನ. ಹಾಗೆ ಅದ್ರ ಜೊತೆಗೆ 3 ಹಸಿಮೆಣಸಿನ್ಕಾಯಿನ ಈ ರೀತಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ಸುಮ್ಮನೆ ಜಜ್ಜಿ ಹಾಕ್ಕೊಳ್ಳಿ. ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿಲ್ಲ, ರುಬ್ಬಿ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಎಣ್ಣೆಗೆ ಒಗ್ಗರಣೆಗೆ ಹಾಕ್ಕೋಬೇಕು ಹಸಿಮೆಣಸಿನ್ಕಾಯಿನ. ನೀವು ಕೊನೆಯಲ್ಲಿ ಕೂಡ ತುಪ್ಪದ ಒಗ್ಗರಣೆ ಕೂಡ ಕೊಡಬಹುದು ಈ ರೀತಿ ಮಾಡಿಕೊಂಡು. ಈಗ ಚೆನ್ನಾಗಿ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಚಟಪಟ ಆದ ನಂತರ ನಾವು ನೆನೆಸಿಟ್ಟಿರೋಂಥ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ತಳ ಹಿಡಿಬಾರ್ದು. ಇಲ್ಲಿ ಮಸಾಲೆ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಜಸ್ಟ್ ಇದನ್ನು ಐ ಫ್ಲೇಮಲ್ಲೇ ಇಟ್ಕೊಂಡು 1 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಚಿಕನ್ ಎಲ್ಲ ಬಿಸಿಯಾಗಿ ಇನ್ನೇನು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ ಸ್ಟವ್ನ ಸಿಮ್ ಮಾಡ್ಕೊಳ್ಳಿ. ನೀವು ಅಲ್ಲೇ ಇದ್ದು ತಿರುಗಿಸ್ತೀನಿ ಅನ್ನೋದಾದ್ರೆ ಮಾತ್ರ ಹೈ ಫ್ಲೇಮ್ ಮಾಡ್ಕೊಳ್ಳಿ. ಇಲ್ಲ ನಾವು ಹೊರಗಡೆ ಹೋಗ್ತೀವಿ, ಸಾಫ್ಟಾಗಿ ನಿಧಾನಕ್ಕೆ ಬೇಯಲಿ ಅನ್ನೋದಾದರೆ ನೀವು ಸಿಮ್ ಮಾಡಿಬಿಟ್ಟು ಮುಚ್ಚಿಡಬೇಕಾಗತ್ತೆ. ಮಧ್ಯದಲ್ಲಿ ಅವಾಗವಾಗ ಈ ರೀತಿ ಉಲ್ಟಾ ಸಿದ್ಧ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ತಳ ಹಿಡಿಬಾರ್ದು, ಹಾಗಾಗಿ ನೋಡ್ಕೊಳ್ಳಿ. ಮುಚ್ಚಿಟ್ಬಿಟ್ಟು ನಾನು ನೀರೇನು ಹಾಕಿಲ್ಲ, ಮುಚ್ಚಿಟ್ಬಿಟ್ಟು ಅದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಒಂದು 10-12 ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಬೇಯ್ತಿದೆ. ಅಷ್ಟರಲ್ಲಿ ನಾವು ಅನ್ನ, ಮುದ್ದೆ ಅಥವಾ ಇಡ್ಲಿ ಏನು ಬೇಕೋ ಅದನ್ನು ಮಾಡ್ಕೊಳ್ಬಹುದು. ಇದು ಚಪಾತಿಗೆ, ರೋಟಿಗಳಿಗೆ ಅಥವಾ ಬಿರಿಯಾನಿಗೆ ಸೈಡ್ ಡಿಶಾಗಿ ಕೂಡ ತುಂಬಾ ಸಖತ್ತಾಗಿರುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ರಿಚ್ ಗ್ರೇವಿ ಥಿಕ್ನೆಸ್ ಕೊಡೋಣ ಅಂತೇಳ್ಬಿಟ್ಟು ತೆಂಗಿನಕಾಯಿ ಮತ್ತು ಗಸಗಸೆನ ನುಣ್ಣಗೆ ರುಬ್ಬಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಟೇಸ್ಟ್ ಅಂತೂ ಸಖತ್ತಾಗಿದೆ. ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಇದನ್ನು. ಹಾಗೆ ನಿಮ್ಮ ಅಭಿಪ್ರಾಯ ಏನು ಸಿಗುತ್ತೆ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.